ಅದನ್ನು ಕಲ್ಪಿಸಬೇಕು. ಕಲ್ಪಿಸಲಿಲ್ಲ, ಕೂಡಲೇ ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ. ಅದಕ್ಕೆ ಎಚ್ಚರಿಕೆಯಾಗಿ ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಧನ್ಯವಾದ. ಹೌದು ಸರ್, ಒಕ್ಕೂಟದಿಂದ ಎಲ್ಲ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಮಾದಿಗ ದಂಡೋರ ಮತ್ತು ಅನೇಕ ಇವನ್ DSS ಆಯಿತಾ, ಅಂದರೆ ಎಲ್ಲ ಸಂಘಟನೆಗಳು ಸೇರಿ ಮಾಡ್ತಾರೆ. ಒಕ್ಕೂಟವನ್ನು ರಚನೆ ಮಾಡ್ಕೊಂಡು ಅದೇ ಮೊನ್ನೆ December 11 ಪಾದಯಾತ್ರೆ ಮಾಡ್ಕೊಂಡ್ಬಂದಿತ್ತು, ಮತ್ತು 112 ದಿನ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿತ್ತು. ಇವೆಲ್ಲವೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಆಮೇಲೆ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳು ಇರ್ತಕ್ಕಂಥ ಅಲೆಮಾರಿಗಳು, ತ್ರಿಮತಸ್ಥರು ಮತ್ತು ನಮ್ಮ ಜೊತೆಯಾಗಿರ್ತಕ್ಕಂಥ ವಲಯ ಸಮುದಾಯದವರು ಕೂಡ ಇದಕ್ಕೆ ಸಪೋರ್ಟನ್ನು ಮಾಡ್ತಾರೆ. ಮಾದಿಗ ಸಮುದಾಯದವರು ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಒಂದು ಜಾತಿ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಪ್ರಕ್ರಿಯೆಗಳಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಒಂದು ವರದಿನ ಜಾರಿ ಮಾಡಿ ಅಂತ ಹೋರಾಟ ಮಾಡ್ತಾರೆ. ಈಗ ಭೀಮಪ್ಪ ಅವರು ಎಲ್ಲರಿಗೂ ಧನ್ಯವಾದಗಳು. ನಾನು ಡಾಕ್ಟರ್ ಭೀಮರಾಜ್ ಅಂತ, ವಿಶ್ವ ಆನಂದ ನಮ್ಮ ಮಹಾಸಭಾ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಈ ಹೋರಾಟ ಸಮಿತಿಯ ಸಂಚಾಲಕ. ಏನು ನಾವು ಕಾಲ್ನಡಿಗೆ ಆಗಿರ್ಬೋದು, ಹೋರಾಟಗಳಾಗಿರ್ಬೋದು, 112 ದಿನ ಹೋರಾಟಗಳಾಗಿರ್ಬೋದು, ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದಕ್ಕಾಗಿ ಇದು 30 ವರ್ಷಗಳ ಹೋರಾಟ ಸರ್ವೋಚ್ಚ ನ್ಯಾಯಾಲಯ ಗಮನಿಸಿ ಅದಕ್ಕೆ ಒಂದು ಒಳ್ಳೆಯ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಆ ತೀರ್ಮಾನದಲ್ಲಿ ಈಗ ಏನು ರಾಜ್ಯ ಸರ್ಕಾರ ಮತ್ತು ಕೆಲವರೆಲ್ಲ ಏನು ಮಾತಾಡ್ತಾರೆ ಅಂದರೆ, ಕೆನೆಯ ಪದರದ ಕಾರಣ ಇಟ್ಕೊಂಡಿದ್ದಾರೆ. ಕೆನೆಯ ಪದರ ಏನು ಹೇಳಿದೆ ಅಂತಂದರೆ, ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಅಷ್ಟೇ. ಜಡ್ಜು ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯವನ್ನು ಚಂದ್ರಚೂಡ್ ಅವರ ಆದೇಶದಲ್ಲಿ, ಯಾವುದೇ ಆದೇಶದಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇರೋದ್ರಿಂದ ಬಹಳ ಕ್ಲಿಯರ್ನಾಗಿ ಆದೇಶ ಆಗಿದೆ. ಅದರಿಂದ ರಾಜ್ಯ ಸರ್ಕಾರ ಅದನ್ನು ನೆಪ ಇಟ್ಕೊಂಡು ಮುಂದುವರೆದರೆ ಆದಷ್ಟು ಬೇಗ ಏನಿಲ್ಲ ಬೇರೆ ರಾಜ್ಯಗಳಲ್ಲಿ ನಾವು ಮಾಡ್ತೀವಿ ಅಂತ ಈಗ ಒಪ್ಕೊಂಡಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳು ಇವರು ದಲಿತರ ಪರವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತೀವಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯವರು ಆದಷ್ಟು ಬೇಗ ಇದನ್ನು ಜಾರಿಗೊಳಿಸಬೇಕು. ಜಾರಿಗೊಳಿಸದೇ ಇದ್ದಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. 30 ವರ್ಷಗಳಿಂದ ನಮಗೂ ಹೋರಾಟ ಮಾಡಿ ಸಾಕಾಗಿದೆ. ಇನ್ನು ಮುಂದೆನೂ ಕೂಡ ನಾವು ಬಿಡೋದಿಲ್ಲ. ಈ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ನಾನು ಇದ್ರ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು 11ನೇ ತಾರೀಕಿಗೆ ನಾವು ಪ್ರತಿಭಟನೆ ಇದೆ. ಆ ಪ್ರತಿಭಟನೆಯಲ್ಲಿ ಆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದಕ್ಕೋಸ್ಕರ ನಾವು ಪ್ರತಿಭಟನೆ 11ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ರೀತಿ ನಮ್ಮ ಒತ್ತಾಯವನ್ನು ಮನಗಂಡು ಆದಷ್ಟು ಬೇಗ ಜಾರಿಗೊಳಿಸಬೇಕು ಅಂತ ನಮ್ಮ ಒತ್ತಾಯ. ಥ್ಯಾಂಕ್ ಯು. ನನ್ನ ಹೆಸರು MC ಶ್ರೀನಿವಾಸ್ ಅಂತೇಳಿ, ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿಯ ರಾಜ್ಯಾಧ್ಯಕ್ಷರು. ಈ ಒಳ ಮೀಸಲಾತಿ ಸಲುವಾಗಿ ಸುಮಾರು 30 ವರ್ಷಗಳಿಂದ ಮಾದಿಗ ಸಂಘಟನೆಗಳು ಎಲ್ಲರೂ ಕೂಡ ಅನೇಕ ರೀತಿ ಹೋರಾಟಗಳು ಮಾಡಿಕೊಂಡು ಇವರವರೆಗೂ ಬಂದಿದ್ವಿ. 2017ರಲ್ಲಿ ಹುಬ್ಳಿ ಪ್ರೋಗ್ರಾಮಲ್ಲಿ ಈ ವರ್ಗೀಕರಣ ಸಲುವಾಗಿ ಸುಮಾರು ಒಂದು 6 ಜನ ಸತ್ತೋಗಿತ್ತು. ಅದೇ ರೀತಿ ಅನೇಕ ಕಡೆ ಈ ಹೋರಾಟದ ಪರವಾಗಿ ಲಾಠಿ ಚಾರ್ಜು ಮತ್ತು ಪೊಲೀಸರಿಂದ ಅನೇಕ ರೀತಿ ವಿಷಯಗಳು ಪಟ್ಟು ನೋವನ್ನು ಅನುಭವಿಸ್ತಕ್ಕಂಥವ್ರು, ಅನೇಕ ಜನ ಹೋರಾಟ ಪ್ರಾರಂಭ ಮಾಡಿ ಸತ್ತೋಗಿರುವಂಥವ್ರು ಕೂಡ ಇವತ್ತು ಇದ್ದಾರೆ. ಆದರೂ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನು ಮಾಡೋದಕ್ಕೆ ನಾವು ಸುಪ್ರೀಂ ಕೋರ್ಟನ್ನು ಸ್ವಾಗತಿಸ್ತೀವಿ. ನಮ್ಮ ರಾಜ್ಯ ಸರ್ಕಾರ ಈಗ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಿಶೇಷವಾದಂಥ ಅಧಿವೇಶನವನ್ನು ಕರೆದು ಈ ವರ್ಗೀಕರಣ ಕೂಡಲೇ ಜಾರಿ ಮಾಡಬೇಕಂತೇಳಿ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ, ಇದೇ ತಿಂಗಳು 13ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಡ್ತೀವಿ. ಅಷ್ಟು ಬೇಗನೆ ರಾಜ್ಯ ಸರ್ಕಾರ ಕೂಡಲೇ ತೀರ್ಮಾನ ಮಾಡಿದ್ರೆ ನಾವು ಸಂತೋಷ ಪಡ್ತೀವಿ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಒಂದು ಆ ಪಕ್ಷಕ್ಕೆ ಋಣಿಯಾಗಿ ನಾವೆಲ್ಲರೂ ಕೂಡ ಇರ್ತೀವಿ. ಹಾಗೇನಾದರೂ ಮಾಡದ ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ 39,000 ಹಳ್ಳಿಗಳಿದ್ದಾವೆ ಇವತ್ತು ರಾಜ್ಯದಲ್ಲಿ. ಎಲ್ಲ ಹಳ್ಳಿಯಲ್ಲಿ ಕೂಡ ನಮ್ಮ ಮಾದಿಗ ಜನಾಂಗದವರು ಇದ್ದಾರೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು. ಅದಕ್ಕೆ ಮುಂಚೆ ಬರೀ ಮಾದಿಗರ ಹೋರಾಟ ಮಾಡ್ತಿದ್ವಿ. ಈಗ 171 ಜಾತಿ ಒಂದುಗೂಡಿ ಸರ್ಕಾರದ ಮೇಲೆ ಹೋರಾಟ ಮಾಡೋ ಒಂದು ಪರಿಸ್ಥಿತಿ ಬರುತ್ತೆ. ಅದನ್ನು ಬರಬಾರದು ಅಂತ ಹೇಳಿದ್ರೆ
ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇದನ್ನು ಜಾರಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಮಾಡಿ. ಕಳೆದ 30 ವರ್ಷಗಳಿಂದಲೂ ಕೂಡ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಜನ ತನ್ನ ಪ್ರಾಣವನ್ನು ತೆತ್ತಿದ್ದಾರೆ ಈ ಹೋರಾಟಕ್ಕೋಸ್ಕರ. ಅವ್ರು ಹೇಳ್ತಿದ್ದಷ್ಟೇ, ಸರ್ಕಾರಗಳು ಈ ಒಳ ಮೀಸಲಾತಿ ಜಾರಿಯನ್ನು ಮಾಡ್ಲಿಕ್ಕೆ ಬರೋಲ್ಲ, ಮಾಡೋಕ್ಕಾಗಲ್ಲ ಅಂತ ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ರು ಯಾರು ರಾಜಕಾರಣಿಗಳು ಮತ್ತು ಆಳುವ ಸರ್ಕಾರಗಳು. ಆದರೆ ಸ್ಪಷ್ಟವಾಗಿ 7 ಜನ ನ್ಯಾಯಮೂರ್ತಿಗಳ ಒಂದು ಪೀಠವು ಏನು ಹೇಳಿದೆ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಇದನ್ನು ನಾವು ಇಶ್ಯೂಗಳನ್ನು ಬಿಟ್ಟಿದ್ದೀವಿ, ಅವರೇ ಮಾಡಬೇಕಿದ್ದನ್ನು ನನ್ನ ಮಟ್ಟಿಗೆ ಹೇಳಿದ್ದಾರೆ. ಆದರೆ ನಮ್ಮ ಉದ್ದೇಶ ಇಷ್ಟೇ, ನಾವು ಯಾವುದೇ ರೀತಿಯಾಗಿ ಯಾವ ಪಾರ್ಟಿಗಳಲ್ಲಿ ಸೇರಿಕೊಂಡು ವಿರೋಧವಾಗಿ ನಾವು ಮಾಡೋಲ್ಲ. ಎಲ್ಲರೂ ಕೂಡ ಇಲ್ಲಿ ಏನು ಸಂಘಟನಾತ್ಮಕವಾಗಿ ವರ್ಕ್ ಮಾಡುವಂತಾರೆ ಇಲ್ಲಿನವರು ಕೂಡ ಇರೋದು. ಈಗ ಕಳೆದ ಈ ತಿಂಗಳು 13ನೇ ತಾರೀಕು ಈಗ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಇಟ್ಕೊಂಡಿದ್ದೀವಿ. ಈ ಹೋರಾಟಕ್ಕೆ ಎಲ್ಲ ಪಾರ್ಟಿನವರು ಏನು ಮಾದಿಗ ಸಂಬಂಧಿತ, ವಲಯ ಸಂಬಂಧಿತ ಮತ್ತೆ ಬೇರೆ SC ST ಅಲೆಮಾರಿ ಜನಾಂಗದವರು ಮತ್ತು SC ST ಜನಾಂಗದವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಈಗಾಗಲೇ ಈಗ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ನಾವೀಗ ಪರ್ಮಿಷನ್ ಕೂಡ ಹಾಕಿದ್ದೀವಿ. ಮತ್ತು ಈಗ ಎಲ್ಲರೂ ಕೂಡ ನಾವು ಕರಪತ್ರಗಳನ್ನು ಹಂಚಿ ಎಲ್ಲರಿಗೂ ಕೂಡ ಸಂದೇಶಗಳನ್ನು ಕಳಿಸಿದ್ದೀವಿ ಜನ ಬರಲಿಕ್ಕೆ. ಹಾಗಾಗಿ ತಾವು ಕೂಡ ನಮಗೆ ಮೀಡಿಯಾದವರು ಸಹಕರಿಸಬೇಕು ಮತ್ತು ವರದಿಗಳನ್ನು ಮಾಡಬೇಕು. ಹಾಗಾಗಿ ಈ ಸರ್ಕಾರಕ್ಕೆ ನಮ್ಮ ಉದ್ದೇಶ ಹೇಳೋದೇನೆಂದರೆ, ಇಲ್ಲಿನವರು ಕೂಡ ನೆಪ ಹೇಳಿ ಸಾಕಾಗಿದೆ. ದಯಮಾಡಿ ಏನು ಜನಸಂಖ್ಯಾ ಆಧಾರಿತವಾಗಿ ನಮಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿ ಆಯಾ ಜನಸಂಖ್ಯೆಗೆ ಏನಾಗಿರೋ ಅನ್ಯಾಯಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ನಾನು